ಸರ್ ಏನಾಗಿದೆ ಸರ್? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಬ್ಲಾಗ್ಗೆ ನಿಮಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಆಫ್ ಮಾನ್ಸೂನ್ ರೈಡು. ಸದ್ಯಕ್ಕೆ ನಾವೀಗ ಬೇಲೂರಲ್ಲಿದ್ದೀವಿ. ಇಲ್ಲಿಂದ ಹಾಸನ ಆದಮೇಲೆ ಬೆಂಗಳೂರು. ಸಿಕ್ಕಾಪಟ್ಟೆ ಗಾಡಿಗಳಿದೆ ಆ್ಯಕ್ಚುಲಿ ಇವತ್ತು ಈ ಕಡೆಗೆ. ಸಂಡೇ ಆಗಿರೋದ್ರಿಂದ ವಾಪಸ್ ಹೋಗೋರು ಜಾಸ್ತಿ. ಮೈಲೇಜು 30 ಕೊಟ್ಟಿದೆ. ಆಮೇಲೆ ಈಗ ನಾನು ಅಂದರೆ ಅವ್ರಿಗೆ ರೂಟ್ ಗೊತ್ತಲ್ಲ ಅಂದ್ಬಿಟ್ಟು ನಾನು ಆರಾಮಾಗಿ 100 ಮೇಲೆ ಹೊಡ್ಕೊಂಡು ಬರ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ಬರಬೇಕಾದ್ರೆ ಇರುತ್ತಲ್ಲ ಜೋಶು, ಹೋಗ್ಬೇಕಾದ್ರೆ ಸ್ವಲ್ಪ ಟಯರ್ಡ್ನೆಸ್ ಅನಿಸುತ್ತೆ. ಬಟ್ ಸೋ ಫಾರ್ ಭಾಳ ಖುಷಿ ಆಯಿತು ನನಗೆ. ಯಾರ್ಯಾರು ವೀಡಿಯೋಸ್ ಚೆಕ್ ಮಾಡಿಲ್ಲ ದಯವಿಟ್ಟು ಎಲ್ಲ ಎಪಿಸೋಡ್ನು ಸಪೋರ್ಟ್ ಮಾಡಿ. ಸೊ ಒಂದು ಎಫರ್ಟ್ ಹಾಕಿ ಮಾಡಿದ್ದೀವಿ. ಆಮೇಲೆ ಮೈಕು ಏನಾಯಿತು ಅಂದರೆ ಸ್ಪಂಜ್ ಹತ್ರ ನೀರೋಗಿ ಸ್ವಲ್ಪ ವಾಯ್ಸ್ ಕಮ್ಮಿ ಕೇಳಿಸ್ತಿದೆ. ಅದ್ರ ಬಗ್ಗೆ ಕ್ಷಮೆ ಇರಲಿ. ಅದೊಂದು ಫಿಕ್ಸ್ ಮಾಡಬೇಕು. ಯಾಕಂದರೆ ಆ ಗ್ಯಾಜೆಟು ಈಗ ಮಾನ್ಸೂನ್ ರೈಡ್ ಮಾಡೋದೇನೋ ಈಸಿ, ಅದ್ರ ಜೊತೆ ರೆಕಾರ್ಡಿಂಗ್ ಮಾಡೋದು ತುಂಬ ಕಷ್ಟ. ಮೈಕ್ದು ಎಲ್ಲಾದರೂ ವಾಟರ್ ಪ್ರೂಫು ಅಂತ ಅಂತಾರೆ, ಯಾವುದು ವಾಟರ್ ಪ್ರೂಫ್ ಇಲ್ಲ. ಆ್ಯಕ್ಚುಲಿ ಜಾಕೆಟ್ ಒಳಗಡೆನೂ ನೀರು ಹೋಗಿದೆ, ಸ್ವಲ್ಪ ತೇವ ಆಗಿದೆ. ಶೂ ಅಂತೂ ಒರೆಸೋ ವಾಟರ್ ಪ್ರೂಫ್ ಅನ್ನೋದು ಯಾವ ಥರ ವಾಟರ್ ಪ್ರೂಫೋ ಗೊತ್ತಿಲ್ಲ, ಫುಲ್ಲು ನೀರು ಹೋಗಿದೆ. ಬೇಸಿಕಲಿ ನಂದು ನೆಕ್ಸ್ಟ್ ಪ್ಲ್ಯಾನ್ ಇರೋದು ಒಂದು ವಾಟರ್ ಪ್ರೂಫ್ ಸಾಕ್ಸ್ಗೆ ಇನ್ವೆಸ್ಟ್ ಮಾಡಬೇಕು. ಅದಾದಮೇಲೆ ಈ ಮಿರರ್ ಒಂದು ಚೇಂಜ್ ಮಾಡಬೇಕು. ಸದ್ಯಕ್ಕೆ ನಾವೀಗ ಹಳೇಬೀಡು ಹ್ಯಾಂಡ್ ಪೋಸ್ಟ್ ಹತ್ರ ಇದ್ದೀವಿ. ನಾನೇನಂತ ಗೊತ್ತಿದ್ದೆ, ಪ್ರೋಸ್ಪೆಕ್ಟು ವಿಂಡ್ಶೀಲ್ಡ್ ಎಕ್ಸ್ಟೆಂಡರ್ ತೊಗೊಂಬರೋಣ ಅಂತ. ಅದು ತಂದಿದ್ರೆ ನಿಜವಾಗ್ಲೂ ವಿಸಿಬಿಲಿಟಿ ಹಾಳಾಗ್ತಿತ್ತು. ನಿಮಗೆ ಚಾರ್ಮಾಡಿನ ಅಂದರೆ ಅಷ್ಟು ನೀಟಾಗಿ ತೋರ್ಸೋಕೆ ಆಗ್ತಿರಲಿಲ್ಲ. ಅದೊಂದು ಖುಷಿಯ ವಿಚಾರ. ನೆಕ್ಸ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ರಿಸರ್ವ್ಗೆ ಬಂದಿದೆ, ಇನ್ನು 90 ಕಿಲೋಮೀಟ್ರ್ ಹೋಗುತ್ತೆ ಅಂತ ಹೇಳ್ತಿದೆ. ಆಬ್ವಿಯಸ್ಲಿ ಒಂದು 80 ಚಿಲ್ಲರೆ ಹೋಗುತ್ತೆ. ಬಟ್ 30 ಬಂದಿದ ತಕ್ಷಣ ನಾವು ಹಾಕ್ಕೊಂಡ್ರೆ ಫ್ಯೂಲ್ ಪಂಪು ಹಾಳಾಗಲ್ಲ. ಸೊ ನೀವೇನೋ ತುಂಬ ಲೇಟ್ ಮಾಡ್ತೀರಾ ರಿಸರ್ವ್ ಬಂದಮೇಲೆ ಅಂದಾಗ ಫ್ಯೂಲ್ ಪಂಪು ಕೆಲವು ಗಾಡಿಗಳು ಬೇಗ ಹೋಗ್ಬಿಡುತ್ತೆ. ಬಿಕಾಸ್ ರಿಸರ್ವಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿಲ್ಲ ಅಂದರೆ ಏರ್ ಜಾಸ್ತಿ ಮಿಕ್ಸ್ ಆಗಿಬಿಟ್ಟು. ಆಮೇಲೆ ನಾವೆಷ್ಟು ಕವರ್ ಮಾಡಿದ್ದೀವಿ ಅಂದರೆ ನೀವು ನೋಡ್ಬೋದು, 466. ಇನ್ನೂ ಆಲ್ಮೋಸ್ಟ್ 220 220 170 190 ಅಂದ್ಕೊಳ್ಳಿ ರಫ್ಲಿ. ಸೊ ಅಲ್ಲಿಗೆ 640 ಚಿಲ್ಲರೆ ಕಿಲೋಮೀಟರ್ಸ್ ಆಗುತ್ತೆ ಈ ರೈಡಲ್ಲಿ. ಸೊ ಖುಷಿ ಆಯಿತು. ಚೈನ್ ಲೂಬಿಂಗು ಕೇಳಿಲ್ಲ ಗಾಡಿ, ಯಾಕಂದ್ರೆ ತುಂಬ ಮಳೆ ಬರ್ತಾಯಿದೆ. ನಾವು ಈಗ ಲೂಬ್ ಮಾಡೋಕ್ಕೆ ಹೋದರೂ ಅಲ್ಲಿ ನಿಲ್ಲಲ್ಲ, ಆಲ್ರೆಡಿ ಲಿಕ್ವಿಡ್ ಇದೆ, ಅದ್ರ ಮೇಲೆ ಲೂಬ್ ಮಾಡೋಕ್ಕಾಗಲ್ಲ. ಮನೆಗೆ ಹೋಗಿ ನೆಕ್ಸ್ಟು ಲೂಬ್ ಮಾಡೋದು. ಬ್ರೇಕೂ ಏನೂ ಆಗಲಿಲ್ಲ ಥ್ಯಾಂಕ್ಫುಲಿ. ಇಲ್ಲಿ ತನಕ ತಗೊಂಬಂದುಬಿಟ್ಟಿದೆ. ಸೊ ರಿಲೇಬಿಲಿಟಿ ವೈಸು ದಿಸ್ ಇಸ್ ಟಫೆಸ್ಟ್ ಮಿಷಿನ್ ಗುರು. ಬೇರೆ ಹೇಳ್ತೀನಲ್ಲ, ರಾಯಲ್ ಎನ್ಫೀಲ್ಡ್ ಬಿಟ್ಟು ಬೇರೆ ಕಂಪ್ನಿಗೆ ನೀವು ಹೋದರೆ ಐ ಥಿಂಕ್ ಕೆಲವೊಂದು ಪ್ರಾಕ್ಟಿಕಾಲಿಟೀಲಿ KTM ಬಿಟ್ಟು ನಾನು ಹೇಳ್ತದೆ, ಅಡ್ವೆಂಚರ್ ಗಾಡಿಗಳು ಬಿಟ್ಟು ಪ್ರಾಕ್ಟಿಕಾಲಿಟಿ ವಿಷಯದಲ್ಲಿ ಅಷ್ಟು ಇದಿಲ್ಲ. ಬಟ್ ಇದು ರಿಲಯಬಲ್ಲು. ಆಮೇಲೆ ನಿಮಗೆ ಇಂಡಿಯನ್ ರೋಡ್ಸ್ಗೆ ಮಳೆಗಾಲದಲ್ಲಿ ಎಲ್ಲ ಮಾಡಿಸಿದ ಗಾಡಿ ಬಿಕಾಸ್ ಆಫ್ ದಿಸ್ ಹೈಟು. ಸೊ ಪ್ರತಿಯೊಬ್ಬರು ಅಷ್ಟೇ, ಯಾರು ನೆಕ್ಸ್ಟ್ ಬೈಕು ಸ್ಪೋರ್ಟ್ಸ್ ಬೈಕ್ ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಕಮ್ಯೂಟ್ರ್ ಸೆಗ್ಮೆಂಟಿಂದ ಅಂದರೆ ನನ್ನ ಸಜೆಷನು ADVನ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ. ಅದೊಂದು ಖುಷಿನೇ ಬೇರೆ. ಇವೊಂದು ಆಚೆ ಇರೋರು ಏನು ಹೇಳ್ತಾರೋ ಗೊತ್ತಿಲ್ಲ, ಯಾರಿಗೆ ಬೈಕ್ ಬಗ್ಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅಡ್ವೆಂಚರ್ ಬೈಕ್ಗಳು ಚೆನ್ನಾಗಿ ಕಾಣಿಸಲ್ಲ ಅಂತ. ಚೆನ್ನಾಗಿ ಕಾಣಿಸಲ್ಲ. ಸ್ಪೋರ್ಟ್ಸ್ ಬೈಕ್ಗೆ ಕಂಪೇರ್ ಮಾಡಿದ್ರೆ, ನೇಕೆಡ್ ಬೈಕ್ಸ್ಗೆ ಕಂಪೇರ್ ಮಾಡಿದ್ರೆ ಮುಂದೆ ನಿಂತ್ಕೊಂಡು ನೋಡೋನಿಗಿಂತ ಕೂತು ಗಾಡಿ ಹೊಡಿಯೋನು ಇಂಪಾರ್ಟೆಂಟು. ಸೊ ಇಟ್ ಮೀನ್ಸ್ ನಿಮಗೆ ಖುಷಿ ಕೊಡುತ್ತೆ ಅಂದರೆ ADVನ ಎತ್ಕೊಳ್ಳಿ. ನೆಕ್ಸ್ಟ್ ಒಂದು ಕಡೆ ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡೋಣ. ಈಗ ನಾವು ನೆನ್ನೆ 1,500 ಆಲ್ಮೋಸ್ಟು 2,100 ಚಿಲ್ಲರೆಗೆ 2,100 ರೂಪಾಯಿಗೆ ಫುಲ್ ರೌಂಡ್ ಟ್ರಿಪ್ ಕವರ್ ಮಾಡಿಕೊಟ್ಟಿದೆ ಗಾಡಿ. ಖುಷಿ. ಯಾವುದಿದು ಎಸ್ಟಾರ್ ಗಾಡಿ, ಡೋರ್ ಹಾಕಿಲ್ಲ. ಈ ರಸ್ತೆ ಸ್ನೇಹಿತರೆ ನನಗೊಂಥರ ಸ್ಪೆಷಲು. ಬಿಕಾಸ್ ಡಾಮಿನರಲ್ಲಿ ಬಂದಿದ್ದಾಗಲೂ ಹಂಗೇನೆ ವೀಕ್ ಡೇ ಕೋವಿಡ್ ಟೈಮಲ್ಲಿ ಈ ಕಡೆ ಬಂದಿದ್ವಿ. ಸೊ ಮಸ್ತ್ ಲೊಕೇಶನ್. ಆ ಕಾಲದಲ್ಲಿ ಅಂದರೆ ಲೆಕ್ಕ ಹಾಕಿ ಕರ್ನಾಟಕದಲ್ಲಿ ಇಷ್ಟೊಂದು ಡಿಸ್ಟಿಕ್ಗಳಿದೆ. ಚಿಕ್ಕಮಂಗ್ಳೂರಿಗೆ ಮಲೆನಾಡು ಅಂತ ಹೆಸರು ಬರುತ್ತೆ ಅಂದರೆ ಮಳೆ ಟೈಮಲ್ಲಿ ಈ ಲೆವೆಲ್ಗೆ ಮಳೆ ಇರುತ್ತೆ ಅಂತ ಅರ್ಥ. ಬಿಡದೆ ಮಳೆ 3 ದಿನದಿಂದ 60 ಕಡೆ ಕಂಬ ಬಿದ್ದಿದೆಯಂತೆ ಮೂಡಿಗೆರೆ ಒಂದೇ ಒಂದು ತಾಲೂಕಲ್ಲಿ. 4 ಡೇಸಿಂದ ಕರೆಂಟ್ ಇಲ್ಲ. ದೇವರೇ, ನಮಗೆ ಬಂದೋಗೋರ್ಗೊಂಥರ ಮಜಾ, ಇಲ್ಲಿರೋರ್ಗೊಂಥರ ಸಜಾ ಆ್ಯಕ್ಚುಲಿ ಕರೆಂಟ್ ಇಲ್ಲ ಅಂದರೆ. ಬಟ್ ಅವರು ಅದಕ್ಕೇ
ಅಲ್ಲಿ ಮಾತಾಡ್ಬೇಕಾದ್ರೆ ಅದನ್ನೇ ಹೇಳ್ತಾಯಿದ್ರು, ಏನು ಪ್ರೌಡಾಗಿ ಹೇಳ್ತಾರೆ, ನನ್ನ ಮಗಳು ನನ್ನ ಮಗ ಬೆಂಗಳೂರಲ್ಲಿದ್ದಾರೆ, ಪೀಣ್ಯದಲ್ಲಿದ್ದಾರೆ, ನೀವೆಲ್ಲಿಂದ ಬಂದಿದ್ದೀರಾ. ಖುಷಿ ಆಗುತ್ತೆ ಒಂಥರ, ಅವ್ರಿಗೊಂದು ಏನೋ ಖುಷಿ. ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಏನೋ ಸಿ ಜಾಸ್ತಿ ಇರೋ ಬೈಕ್ ಬೇಕು ಮಾನ್ಸೂನ್ ರೈಡ್ ಮಾಡೋಕ್ಕೆ, ಅದೆಲ್ಲ ಸುಮ್ಮನೆ. ಈಗ ನನ್ನ ಬೈಕೇನೆ 450cc ಇಟ್ಕೊಂಡು ಐ ಕುಡ್ ನಾಟ್ ಗೋ ಬಿಯಾಂಡ್ 90-95. ಅಷ್ಟು ಮಳೆ, ಆಮೇಲೆ ಸೇಫ್ ಅಲ್ಲ, ಬ್ರೇಕಿಂಗ್ ಏನಕ್ಕೆ ಬೇಕು, ಪ್ರಕೃತಿನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗಬೇಕು. ಸೊ ಆದರೆ ಆ ಲೆಕ್ಕದಲ್ಲಿ ಒಳ್ಳೆ ಟಾರ್ಕ್ ಇರೋ ಗಾಡಿ ಇದ್ದರೆ ಸಾಕು. ವಾವ್, ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ವಿಂಡ್ ಮಿಲ್ಲು ನೆನ್ನೆ ನೋಡಿದ್ರೆ ಫುಲ್ಲು ಮಿಸ್ಟ್ ಕವರ್ ಆಗಿತ್ತು, ಈಗ ಮೂವ್ ಆಗ್ತಿದೆ. ಆ್ಯಕ್ಚುಲಿ ಅಲ್ಲಿಗೊಂದು ರೂಟ್ ಇದೆ, ನಾನು ಹಳೆ ವೀಡಿಯೋಲ್ಲಿ ಹೇಳಿದ್ದೆ. ಅಲ್ಲೊಂದು ಟೆಂಪಲ್ ಇದೆ, ಒಂದು ಪವರ್ ಸ್ಟೇಷನ್ ಇದೆ, ಇಲ್ಲಿ ಒಂದು ಒಳ್ಳೆ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಹಾಕ್ಸ್ಕೋಬೇಕೀಗ ಫಸ್ಟು. ಐಡಿಯಲ್ ಐಸ್ ಕ್ರೀಮ್, ನೋ ನಾಟ್ ದಿಸ್ ಒನ್. ಸತ್ವ ಡೆಲಿಡೇಸಿ. ಓ ಶಿಟ್, ಸರಿ. ನಾನು ಆ್ಯಕ್ಚುಲಿ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂತಿದ್ದೆ. ಇಟ್ಸ್ ಓಕೆ, ಇನ್ನೊಂದು 70 ಕಿಲೋಮೀಟ್ರ್ ಹೋಗ್ಬೋದು, ಆದರೆ ಒಂದು 20 ಕಿಲೋಮೀಟ್ರಲ್ಲಿ ಹಾಕ್ಸ್ಕೊಬಿಡ್ತೀನಿ. ನೆಕ್ಸ್ಟ್ ನೀವು ಬರೋಷ್ಟರಲ್ಲಿ ಈ ರೋಡ್ ಆಗಿರುತ್ತೆ ನೋಡಿ. ಈ ಬ್ರಿಡ್ಜ್ ಮಾಡ್ತಿದ್ದಾರಲ್ಲ, ಇದು ಹೊಸ ರೋಡ್. ಇದು ಮಧ್ಯ ಡಬಲ್ ಲೈನ್ ಮಾಡ್ತಾಯಿದ್ದಾರೆ, ಆಮೇಲೆ ಮತ್ತೆ ಸಿಂಗಲ್ ಲೈನ್ ಮಾಡ್ತಾಯಿದ್ದಾರೆ. ಅದೇನು ಗೊತ್ತಿಲ್ಲ ನನಗೆ, ಸದ್ಯಕ್ಕೆ ಇರೋದು ಆ ಥರ. ಕಾರಲ್ಲಿ ಗಡಿಯಾರ ಹಾಕ್ಬಿಟ್ಟವನೆ. ಹಿಂದ್ಗಡೆ ಕವರ್ ಚೆನ್ನಾಗಿದೆ ನೋಡಿ, ಟೈರ್ ಕವರ್, ಗಡಿಯಾರ ಸ್ಟೀಲ್. ಆಮೇಲೆ ಎ ಡಿ ವಿಲಿ ನಾವೊಂದು ಪಿಕಪ್ಪಲ್ಲಿ ಹೊಡಿತಾ ಇರ್ತೀವಿ. ಅಂದರೆ ಇದ್ರ ಸಸ್ಪೆನ್ಷನ್ ಒಂಥರ ಡಿಫ್ರೆಂಟ್ ಅಲ್ವಾ. ಪ್ಯಾಚ್ ಇರೋ ರೋಡ್ಗಳಲ್ಲಿ ಒಂದು ಸ್ಪೀಡಾಗಿ ಹೊಡಿತಾ ಇರ್ತೀವ, ಆದರೆ ಸಡನ್ನಾಗಿ ಮುಂದೆ ಒಂದು ಬ್ರೇಕ್ ಹೊಡೆದ್ಬಿಡ್ತಾನೆ. ಯಾಕಂದರೆ ಅವ್ರ ಗಾಡಿಗಳು ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇಲ್ಲ ಅಂತ. ಸೊ ಆದಷ್ಟು ನಾವು ಬಲದ ಸೈಡ್ಗೆ ಇರಬೇಕು, ಹಿಂಗೆ ನೆಕ್ ಟು ನೆಕ್ ಹಿಂದೆ ಹೋಗೋಕ್ಕಿಂತ ಬಲದ ಸೈಡಲ್ಲಿರಬೇಕು. ಆಮೇಲೆ ಪ್ಯಾನಿಕ್ ಬ್ರೇಕಿಂಗ್ ಸಿಚುವೇಷನಲ್ಲೂ ಸಮೇತ ಫುಲ್ಲು ಟೈಟಾಗಿ ಫ್ರಂಟ್ ಬ್ರೇಕ್ ಹಿಡಿಬೇಡಿ. ಸೊ 60% ಫ್ರಂಟು, 40% ಬ್ಯಾಕು. ಅಂದರೆ ಒಂದು ಸ್ವಲ್ಪ ಆದರೂ ಕಾಲು ಹಿಡಿದಿರಬೇಕು. ನೀವೆಲ್ಲ ಅವ್ನು ಸ್ಲೋ ಮಾಡ್ತಿದ್ದಾನೆ ಅಂದರೆ ಪಟ್ಟಂತ ಹಿಡಿಬೇಕು. ಸೊ ಕೆಲವೊಂದು ಸಲ ಆಗುತ್ತೆ, ನಾವು ಡೌನ್ ಹಿಲ್ಗಳಲ್ಲಿ ಯಾರೋ ಒಬ್ಬ ಮುಂದೆ ಟಕ್ಕಂತ ಘಾಟ್ ಸೆಕ್ಷನಲ್ಲಿ ಬ್ರೇಕ್ ಹೊಡೆದ ಅಂದರೆ ಪ್ಯಾನಿಕ್ಕಾಗಿ ಫ್ರಂಟ್ ಬ್ರೇಕ್ ಹೊಡಿತೀವಿ. ಎಲ್ಲ ಕಲ್ಲುಗಳಿರುತ್ತೆ, ಮಳೆಗೆ ಬಂದಿರೋದು. ಕೈ ಹಿಂಗೆ ಕೊಟ್ಟಿದ ತಕ್ಷಣ ಕೈಯೆಲ್ಲ ತರ್ಸ್ಕೊಂಡು ಹೋಗುತ್ತೆ. ಸೊ ಬೇಸಿಕಲಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೀವು ಆದಷ್ಟು ಮನೆ ಹತ್ರ ಗಾಡಿ ತೊಗೊಂಡ್ಮೇಲೆ ಡೌನಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಡೌನಲ್ಲಿ ಬ್ರೇಕಿಂಗ್ ಮಾಡೋದು, ಮುಂದೆ ಫ್ರಂಟಿಂಗ್ ಆಗಬಾರ್ದು. ಹಿಂಗಾದರೆ ಕರೆಕ್ಟ್ ಇಲ್ಲ, ನೀವು ಬ್ರೇಕ್ ಹಿಡಿತಾ ಇರೋ ರೇಷಿಯೋ ಅಂತ ಅರ್ಥ. much later. ಕೈ ಸ್ನೇಹಿತರೆ, ಆ್ಯಕ್ಚುಲಿ ವಾಟರ್ ಪ್ರೂಫ್ ಗ್ಲೌಸ್ ಇಲ್ವಲ್ಲ ನನ್ನ ಹತ್ರ. ಇದು ಹಾಕ್ಕೊಂಡ್ರೆ ಫುಲ್ಲು ವೆಟ್ಟಾಗಿಬಿಡುತ್ತೆ ಅಂತ ಹಾಗೆ ಓಡಿಸ್ತಾ ಇದ್ದೀನಿ ಅಷ್ಟೊತ್ತಿಂದ. ಚಾರ್ಮಡಿಯಿಂದ ಫುಲ್ಲು ನಮ್ನೆಸ್ ಆಗಿಬಿಟ್ಟಿದೆ. ಅಂದರೆ ಹಿಂಗೆ ನೋಡಿ, ಬೇಳೆ ನೋಡಿ, ಫಕ್. ಸೊ ಸ್ನೇಹಿತರೆ, ಆಲ್ಮೋಸ್ಟ್ ಹಾಸನ ಒಂದು 20 ಕಿಲೋಮೀಟ್ರ್ ಇದೆ. ನಾನು ನಿಮ್ಗೇನು ತೋರಿಸ್ಬೇಕು ಅಂದರೆ, ಈ ಬ್ಯಾಗ್ ಇದೆಯಲ್ಲ, ಇದು ನೀವು ಕರೆಕ್ಟಾಗಿ ವೆಲ್ಕ್ರೋ ಹಾಕಲಿಲ್ಲ ಅಂದರೆ ಸ್ವಲ್ಪ ಲೀಕೇಜ್ ಆಗುತ್ತೆ, ಅಂದರೆ ನೀರು ಹೋಗುತ್ತೆ ಒಳಗಡೆ. ಟಾಪ್ ಬಾಕ್ಸ್ ನೋಡಿ ಸ್ನೇಹಿತರೆ, ಒಂದು ಚೂರು ಒಂದು ಹನಿನೂ ನೀರು ಹೋಗಿಲ್ಲ. ಇಡೀ ಎಲ್ಲ ನಾನು ವಾಟರ್ ಪ್ರೂಫ್ ಸೆಟಪ್ಪಲ್ಲಿ, ಇನ್ಕ್ಲೂಡಿಂಗ್ ಕ್ಯಾಮ್ರಾ ಆಗಲಿ, ಈ ಜಾಕೆಟ್ಸ್ ಆಗಲಿ, ರೈಡಿಂಗ್ ಬೂಟ್ಸ್ ಆಗಲಿ, ಇದಿಷ್ಟರಲ್ಲೂ ತುಂಬ ಟಾಪ್ ಬಾಕ್ಸ್ ಹೆಲ್ಪ್ ಆಗಿದ್ದು ನನಗೆ. ಏನಾದರೂ ಇಮಿಡಿಯೇಟಾಗಿ ಏನು ಹಾಕೋಬೇಕು, ನಾನು ಅಂದ್ಕೊತಿದ್ದೆ ಇಲ್ಲೆಲ್ಲಾದರೂ ಹೋಗುತ್ತೆ ಅಂತ. ವೆಲ್ ಥಾಟ್ ಡಿಸೈನು, ಒಂದು ಚೂರು ನೀರು ಹೋಗಲ್ಲ. ನಾನೀಗ ND ಫಿಲ್ಟರ್ಸ್ 8 ಹಾಕ್ಕೊಂಡಿದ್ದೀನಿ, ಗ್ಲೌಸ್ ಹಾಕ್ಕೊಂಡೆ. ನೋಡೋಣ, ಇನ್ನೂ ಒದ್ದೆ ಆದರೆ ಪರವಾಗಿಲ್ಲ, ಬಟ್ ಆಗ್ತಾಯಿಲ್ಲ ಕೈ. ಇನ್ನು ಒದ್ದೆ ಆದ್ರೂ ಮನೇಲಿ ಹೋಗ್ಬಿಟ್ಟು ಒಣಸ್ಕೊಳ್ಳೋದು ಅಷ್ಟೇ. ಫುಲ್ ನಮ್ನೆಸ್ ಆಗಿಬಿಟ್ಟಿದೆ. ಗಾಡ್, ಲೆಟ್ಸ್ ಗೋ ಇಲ್ಲಿಂದ. ಖುಷಿಯ ವಿಚಾರನೋ ಬೇಜಾರು ವಿಷಯನೋ ಗೊತ್ತಿಲ್ಲ, ಬಟ್ ಹಾಸನಲ್ಲಿ ಒಂಚೂರು ಮಳೆ ಇಲ್ಲ ಈಗ ಸದ್ಯಕ್ಕೆ. ಸೊ ನಮಗೆ ಮಾನ್ಸೂನ್ ರೈಡು ಅಂದರೆ ಎಕ್ಸ್ಪೆಷಲಿ ವೆಸ್ಟರ್ನ್ ಘಾಟ್ಸ್ ಹೊಡಿಬೇಕು, ಯಲ್ಲಾಪುರ ಕಡೆಗೆ ಹೋಗಬೇಕು. ಯಲ್ಲಾಪುರ ಸೈಡಂತೂ ಇನ್ನೂ ಉತ್ತರ ಕನ್ನಡ ಹೆವಿ ಮಳೆ ಆಗುತ್ತೆ. ಬಟ್ ಫಾಲ್ಸು ಅದು ಇದು ಎಲ್ಲ ನಿಮಗೆ ರಿಸ್ಕಿ ಹೋಗೋದು. ಬೈಕ್ ರೈಡಲ್ಲಿ ರೋಡಲ್ಲಿ ಹೋಗೋದು ರೋಡ್ ಬ್ಲಾಕು. ನೆನ್ನೆ ಸುಮ್ಮನೆ ಹಿಂಗೆ ಮ್ಯಾಪ್ ಹಾಕಿದೆ ಯಲ್ಲಾಪುರ ರೂಟ್ ಅಂತ. ಸಮ್ ರೋಡ್ಸ್ ಆರ್ ಬ್ಲಾಕ್ಡ್ ಡ್ಯೂ ಟು ಹೆವಿ ರೈನ್ಫಾಲ್, ಫ್ಲಡ್ ಅಂತ ಬಂತು ಮೆಸೇಜು. ಸೊ ಇಟ್ ಮೀನ್ಸ್ ಆ ಕಡೆ ಹೆವಿ ಮಳೆ ಆಗ್ತಿದೆ. ಇದು ಹಾಸನದು ಮುಂಚೆ ನಾವು ಹಂಗೆ ಹೋಗ್ಬೇಕಾಗಿತ್ತು ಹೈವೇ ಮೇಲೆ, ಅಂದರೆ ಶಿರಾಡಿ ಹೈವೇ ಇದೆಯಲ್ಲ, ಅಲ್ಲಿ ಕನೆಕ್ಟಾಗಿ ಬರ್ಬೋದಾಗಿತ್ತು. ಇದು ಟೌನ್ ಆಚೆಯಿಂದ ಮಾಡಿದ್ದಾರೆ ಬೈಪಾಸ್ ಥರ. ಬಟ್ ಎಷ್ಟು ಬೇಗ ಡೆವಲಪ್ ಆಗೋಯ್ತು ಅಂದರೆ ಇಲ್ಲಿ ಈ ರಿಂಗ್ ರೋಡಲ್ಲಿ ಎಷ್ಟೊಂದು ಅಂಗಡಿಗಳು, ಮನೆಗಳು, ಎಲ್ಲ ಲ್ಯಾಂಡ್ ಇರೋರ್ದು.
ಒಂದು ಲಕ್ಕೇ ಹೇಳ್ಬೋದು. ನೋಡಿ ಇದೆಲ್ಲ ಕೆರೆ ಜಾಗ ಆ್ಯಕ್ಚುಲಿ ನೋಡ್ತಾ ಇದ್ದಾರೆ. MRPಯಲ್ಲೂ ನಯಾರ ಸಿಕ್ಕಿದ್ರೆ ನನಗೆ ಖುಷಿ. ಪೆಟ್ರೋಲು ಅಂದರೆ ಕಂಪೇರಿಟಿವ್ಲಿ ನಾನು ರೇಟಿಂಗಲ್ಲಿ ಹೇಳಬೇಕು ಅಂದರೆ ಸ್ನೇಹಿತರೆ, ಭಾರತ್ ಪೆಟ್ರೋಲು ಲಾಸ್ಟು, ಸೆಕೆಂಡು ಇಂಡಿಯನ್ನು, ಓಕೆ, ಥರ್ಡು ಬಂದ್ಬಿಟ್ಟು HP, ಓಕೆ, ಅದಾದಮೇಲೆ ನಯಾರ, ಅದಾದಮೇಲೆ MRPಯಲ್ಲು, ಈಗ GOBP. ಸೊ ಈ ಥರ ಆರ್ಡ್ರು. ಸೊ GOBP ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ ಹಾಕ್ಸ್ಕೊಬಿಡಿ ಪೆಟ್ರೋಲು, ನೋ ಮ್ಯಾಟರ್ ಎಲ್ಲಿ ದೂರ ಇದೆಯೋ ಹತ್ರ ಇದೆಯೋ, ಹೋಗ್ಬೇಕಾದ್ರೆ ಆನ್ ದಿ ವೇ ಸಿಕ್ಕಿದ್ರೆ ಅಷ್ಟು ಪ್ಯೂರ್ ಇದೆ. ಮಿಕ್ಕಿದೆಲ್ಲ ವರ್ಸ್ಟು. ಅದರಲ್ಲೂ ಕೆಲವು ಸಿಟಿಗಳಲ್ಲಂತೂ ಭಾರತ್ ಪೆಟ್ರೋಲಿಯಮಲ್ಲಿ ಬರೀ ಸ್ಕ್ಯಾಮ್ ಮಾಡ್ತಾರಪ್ಪ. ಸ್ನೇಹಿತರೆ, ಈ ಥರ ಸಿಗ್ನಲ್ಗಳಲ್ಲಿ ನಿಂತಾಗ ಗಾಡಿ ಆಫ್ ಮಾಡಬೇಕಾ ಅಂತ ಕೇಳಿದ್ರೆ ಒಂದು ಉತ್ತರ ನೋ. ಏನಕ್ಕೆ ಅಂದರೆ ನೀವು ಹೀಟು ಕೂಲಿಂಗ್ ಸೈಕಲ್ನ ಕಂಪ್ಲೀಟ್ ಮಾಡಲ್ಲ. ಎಕ್ಸ್ಪೆಷಲಿ ಲಿಕ್ವಿಡ್ ಕೂಲಿಂಗ್ ಇಂಜಿನ್ಗಳಲ್ಲಿ ರೇಡಿಯೇಟ್ರ್ ಇರುತ್ತೆ, ಅದರಿಂದ ಏರ್ ಎಳ್ಕೊಳ್ಳುತ್ತೆ. ಆಮೇಲೆ ಏರು ಕೂಲೆಂಟ್ ಆಯಿಲ್ ಜೊತೆ, ಅಂದರೆ ಕೂಲೆಂಟ್ ಬಂದ್ಬಿಟ್ಟು ಇಂಜಿನ್ನ ಮಿಕ್ಸ್, ಅಂದರೆ ಇಂಜಿನ್ ಹೀಟಾಗಿರುತ್ತಲ್ಲ ಅದನ್ನು ಕೂಲ್ ಮಾಡುತ್ತೆ. ಏನಾಗುತ್ತೆ, ನಾವು ಅದನ್ನು ಹೀಟಲ್ಲೇ ಇಟ್ಟರೆ ಕೂಲೆಂಟು ಸಮೇತ ಬಿಸಿ ಏರ್ಬಿಡುತ್ತೆ. ಸೊ ಇಟ್ ಶುಡ್ ಕಂಪ್ಲೀಟ್ ಇಟ್ ಸೈಕಲ್. ನೀವು ನ್ಯೂಟ್ರಲ್ ಬಿಟ್ಟಿದ ತಕ್ಷಣ ಏನಾಗುತ್ತೆ, ಕೆಲವೊಂದು ಸಲ ಗಾಡಿ ನೋಡ್ಬೋದು ನೀವು, ಸಡನ್ನಾಗಿ ಫ್ಯಾನ್ ಆನ್ ಆಗುತ್ತೆ. ಇಟ್ ಮೀನ್ಸ್ ಕೂಲೆಂಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂತ. ನೀವು ಪಟ್ಟಂತ ಆಫ್ ಮಾಡಿದ್ರೆ ಏನಾಗುತ್ತೆ, ಕೂಲೆಂಟ್ ಆದರೆ ಕೆಲಸ ಮುಗಿಸಿರಲ್ಲ, ಕೂಲೆಂಟು ಹೀಟ್ ಆಗುತ್ತೆ. ಅದಾದಮೇಲೆ ಇಂಜಿನ್ ಟೆಂಪ್ರೇಚರು ಹೀಟಲ್ಲೇ ಇರುತ್ತೆ. ತುಂಬ ಗಾಡಿಗಳು ನೀವು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ತೊಗೊಳ್ಳಲ್ಲ. ಏನಾದರೂ ಇಲ್ಲಿ ಟೆಂಪ್ರೇಚರ್ ಸಿಂಬಲ್ ಬರುತ್ತೆ, ಇಲ್ಲಿ ಹಾಕಿರ್ತೀನಿ, ಆ ಥರ ಫೋಟೋ ಬರುತ್ತೆ. ದಟ್ ಈಸ್ ಬಿಕಾಸ್ ನೀವು ನ್ಯೂಟ್ರಲ್ ಗಾಡಿ ಹಾಕಿಲ್ಲ, ಸ್ವಲ್ಪ ಹೊತ್ತು ಪಟ್ಟಂತ ಆಫ್ ಮಾಡಿದ್ದೀರಾ ಅಂತ. ಇದೊಂದು ಕ್ವಿಕ್ ಉತ್ತರ. ಏನಕ್ಕೆ ಅಂದರೆ ತುಂಬ ಟೆಕ್ನಿಕಲಿ ಎಲ್ಲ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಇಷ್ಟೇ. ಈಗ ಸಿಗ್ನಲಲ್ಲಿ ನಿಂತಿರ್ತೀನಿ, ಗಾಡಿ ಪಟ್ಟಂತ ಆಫ್ ಮಾಡಬೇಕಾ ಬೇಡವಾ ಅನ್ನೋದು. ಆಫ್ ಮಾಡಬಾರ್ದು. ಸೊ ಸ್ವಲ್ಪ ಸೆಕೆಂಡ್ಸ್ ಬಿಟ್ಟು ಅದಾದಮೇಲೆ ಆಫ್ ಮಾಡಿದ್ರೆ ಒಳ್ಳೆಯದು. ಪ್ಲೀಸ್ ಡೋಂಟ್ ಕಿಸ್ ಮೈ A+. A+, ಅಂದರೆ ಏನು ಸ್ನೇಹಿತರೆ, ಕಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ತಿಳಿಸಿ. 500 ಕಿಲೋಮೀಟ್ರ್ ನಂತರ ಫೈನಲಿ ಹೈವೇ ಹಿಡ್ದಿದ್ದೀವಿ. ಈಗ ಗಾಡಿ ಒಂಥರ ಬೇರೆಯೇ ಸೌಂಡು. ಈ ಕಾರು ಬೈಕು ಯಾವುದೇ ಆಗಲಿ ಹೈವೇಗೆ ಬಂದಾಗ ಅದೊಂದು ಬೇರೆಯೇ ಸೌಂಡು. ಬಟ್ ಆ ಕಾಲಕ್ಕೆ ನೆನಪಿಡಿ, ಈ ಥರ ರೋಡ್ಗಳೇ ಇರಲಿಲ್ಲ, ಬರೀ ಘಾಟಿ ಮತ್ತು ಅರ್ಬನ್ ರೋಡ್ಸು. ಸೊ 6th ಗೇರ್ ಬೇಡ, 5th ಗೇರು ಯೂಸ್ ಆಗ್ತಿರಲಿಲ್ಲ, 4th ಗೇರು. ಈಗ ಮೈಲೇಜ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ನಿಮ್ಮ ಹತ್ರ ಹೇಳ್ತಿದ್ದೆ, ಮರ್ತೇಬಿಟ್ಟೆ. 50 ರೇಂಜ್ ತೋರಿಸ್ತಿದೆ ಈಗ. ಹ್ಯಾವ್ ಟು ಫೈಂಡ್ ಅ ಪೆಟ್ರೋಲ್ ಬಂಕ್. ಹಾಗೆ ಊಟ ಮಾಡಿಲ್ಲ, 12 ಗಂಟೆಗೆ ತಿಂಡಿ ತಿಂದಿದ್ದು. ಅಲ್ಲಿ ಪ್ರಕೃತಿ ನೋಡ್ತಾ ನೇಚರು ಫಸ್ಟ್ ಟೈಮ್ ನಾನು ಅನಿಸುತ್ತೆ 12ವರೆಗೆ ತಿಂಡಿನೇ ಬೇಡ ಅನಿಸ್ಬಿಟ್ಟಿದೆ. ನಮ್ಮ ದೋಸ್ತನೂ ಅದೇ ಹೇಳ್ತಾಯಿದ್ರು, ಏನು ಗುರು ತಿಂಡಿನೇ ಮರ್ತ್ಬಿಟ್ಟಿದ್ದೀವಲ್ಲ ನೋಡ್ಬಿಟ್ಟು ಅಂತ. ಆಮೇಲೆ ಮೂಡಿಗೆರೆ ಚೆಕ್ ಪೋಸ್ಟ್ ಹತ್ರ ಬಂದಮೇಲೆ ನೆನಪಾಯ್ತು, ವಾ ಗುರು ತಿಂಡಿನೇ ತಿಂದಿಲ್ಲ. ಓಕೆ, ಯಾವತ್ತೂ ರೈಡ್ಗೆ ಹೋದಾಗ ನೆನಪಿಡಿ, ಕಡಲೆ ಬೀಜದ ಚಿಕ್ಕಿಗಳು ಬರುತ್ತಲ್ಲ, ಬೆಲ್ಲದ ಚಿಕ್ಕಿ, ಅದನ್ನ ಇಟ್ಕೊಂಡ್ರೂ ಸಾಕು, ಆರಾಮಾಗಿ ಸ್ಟಾರ್ವಿಂಗ್ ಕಮ್ಮಿ ಮಾಡುತ್ತೆ. ನೀವು ರೈಡಲ್ಲಿ ಹೊಟ್ಟೆ ಹಸ್ಕೊಂಡಿದ್ದಷ್ಟು ಹೆಲ್ತ್ ಹಾಳಾಗುತ್ತೆ. ಅಂದರೆ ರೈಡ್ ಮಾಡ್ಬೇಕಾದ್ರೆ ಹೆಲ್ತ್ ಹಾಳಾಗಲ್ಲ, ಮನೆಗೆ ಹೋದ್ಮೇಲೆ ಏನಾದರೂ ಒಂದು ಮಕ್ಕರ್ ಮಾಡುತ್ತೆ. ಇನ್ನು ಯಾರು ಗುರು ಇವನು, ಇಂಥ ಬೋಡಿ ಮಕ್ಕಳು ಇರ್ತಾರೆ ಅಂದರೆ ಇಲ್ಲಿರ್ತಾರೆ, ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ನನ್ನ ಬಲ ಸೈಡ್ಗೆ ಪೆಟ್ರೋಲ್ ಬಂಕ್ ಕಾಣಿಸ್ತಿದೆ, ಎಡದ ಕಡೆ ಕಾಣಿಸ್ತಾ ಇಲ್ಲ. ಕ್ಯಾಫೆ ಶಾಪ್ ಕಾಣಿಸ್ತಿದೆ. ಇನ್ನು ಪಾಪ ನಮ್ಮ ದೋಸ್ತನ ಹಿಡಿಯೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನೋಡ್ತಾ ಇದ್ರೆ ಹೋಗೋದೇ ಗೊತ್ತಾಗಲ್ಲ. 100-120 ವೆದರು ಅಷ್ಟು ಕ್ರೇಜಿ ಆಗಿದೆ. Much later. ಅವನಿಗೆಲ್ಲ ಕ್ಯೂರಿಯಾಸಿಟಿ, ಅದೇನು ಸಾಕ್ಸು. ಮಳೆ ಬಂತಾ? ಆಟ ಆಡ್ದ? ಯಾರು ಫ್ರೆಂಡ್ಸ್ ಇಲ್ವಾ ನಿಂಗೆ ಇಲ್ಲಿ? ಹಾಂ, ಹ್ಞೂ, ಆಟ ಆಡಕ್ಕ? ನೀಲಿ? ಏನು ನೀಲಿ? ಹ್ಞೂ, ಬಟ್ ಅವ್ನು ಫುಲ್ ಕ್ಯೂರಿಯಾಸಿಟಿ. ಏನದು, ಏನಕ್ಕೆ ಶೂ ಹಾಕ್ಕೊಂಡಿದ್ದೀರಾ? ಏನು ಗುರು ಟ್ರಾಫಿಕ್ ಇದು.
ಈ ಬೈಕಿಂಗಲ್ಲಿ ಇದೊಂದು ಖುಷಿ ಆಗೋದು, ನೀವು ಫುಲ್ಲು ಕವರ್ಡ್ ಆಗಿ ಅಂದರೆ ಎಲ್ಲೋ ಲಾಂಗ್ ರೈಡ್ ಹೋಗ್ತಾ ಇದ್ದೀರಾ ಅಂದರೆ ಲೋಕಲ್ ರೈಡ್ಸ್ ಇದ್ದಾರಲ್ಲ ಒಂಥರ ಖುಷಿ ಪಡ್ತಾರೆ. ಸುಮ್ಮನೆ ಒಂದು ವೇವ್ ಮಾಡ್ದ, ಯಾರು ಅಂತ ಗೊತ್ತಿಲ್ಲ. ಹಾಸನಲ್ಲಿ ಮಳೆ ಇಲ್ಲ ಅಂತ ಹೇಳ್ತಿದ್ದೆ, ಹೆವಿ ಮಳೆ ಸ್ಟಾರ್ಟ್ ಆಯ್ತು ಈಗ ಮತ್ತೆ. ಎಲ್ಲ ಡ್ರೈವ್ ಮಾಡೋದಿರೋದೀಗ. ಇಲ್ಲೊಂದು 1 ಕಿಲೋಮೀಟ್ರಲ್ಲಿ ಪೆಟ್ರೋಲ್ ಬಂಕ್ ಇದೆಯಂತೆ. ಊಟ ಆಗಿಲ್ಲ, ನಮ್ಮ ಸ್ನೇಹಿತರು ಹಂಗೆ ಹೋಗ್ತೀನಿ ಮನೆಗೆ ಹೋಗಿ ಊಟ ಮಾಡ್ತೀನಿ ಇದ್ರು. ಬರೀ ವೆಸ್ಟರ್ನ್ ಘಾಟ್ಸ್ ಅಲ್ಲ, ನೆನ್ನೆಯಿಂದ ಇಲ್ಲೂ ಹೆವಿ ಮಳೆ ಅಂತೆ. ಲಕ್ಕಿಲಿ ನೆನ್ನೆ ಹೋಗ್ಬೇಕಾದ್ರೆ ನಮ್ಗೆ ಸಿಕ್ಕಿರಲಿಲ್ಲ, ಬರಬೇಕಾದ್ರೆ ಮಾತ್ರ ನೆನ್ನೆ ನೈಟಿಂದ ಸ್ಟಾರ್ಟ್ ಆಗಿದೆ ಅಂತೆ, ಬೀಡದೆ ಬರ್ತಾ ಇದೆಯಂತೆ ಬಂಕಲ್ಲಿ ಹೇಳ್ತಾಯಿದ್ರು. ನಾವು ಕ್ಲಾಕ್ಡು 520 ಕಿಲೋಮೀಟರ್ಸು, ಇಲ್ಲಿಂದ ಒಂದು 160 ಚಿಲ್ಲರೆ ಇದೆ ಅನಿಸುತ್ತೆ. ಸೊ 600 ಕಿಲೋಮೀಟ್ರ್ ರೈಡ್ ಮಾಡಿದ್ದೀವಿ. ಗಾಡಿ ಮಾತ್ರ ಅದೇ ಸ್ಮೂತ್ನೆಸ್ಸು, ಎಲ್ಲೂ ಹಾರ್ಡ್ ಆಗೋದು ಆ ಥರ ಆಗಿಲ್ಲ. ಬಿಕಾಸ್ ನಾವು ಸಿಟಿಲಿ ಒಂಚೂರು ತುಂಬ ಫಸ್ಟ್ ಗೇರು ಆ ಥರ ಓಡಿಸೇ ಇಲ್ಲ. ಕ್ಲಚ್ ಹೆವಿ ಹಿಡಿದಷ್ಟು ನಮಗೆ ಗಾಡಿ ಹೀಟಪ್ ಆಗುತ್ತೆ ಜಾಸ್ತಿ. ಆಮೇಲೆ ವೆದರು ಅಷ್ಟೇ ಅಷ್ಟು ಚಿಲ್ಡಾಗಿದೆ. ಇಂಜಿನ್ ಟೆಂಪ್ರೇಚರ್ನ ವೆದರೇ ಮೇಂಟೈನ್ ಮಾಡ್ತಿದೆ, ಇವು ಕೂಲೆಂಟ್ ಏನು ಕೆಲಸ ಇಲ್ಲ ಆ್ಯಕ್ಚುಲಿ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಸಪೋರ್ಟ್ ಇರಲಿ, ಮುಂದೆ ಮಾನ್ಸೂನ್ ರೈಡ್ ಮಾಡೋಕ್ಕೆ ಯಾವ ಜಾಗಕ್ಕೆ ಹೋಗೋಣ ಅನ್ನೋದು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಮೆಸೇಜ್ ಮಾಡಿ, ನಿಮ್ದೇನಾದರೂ ರೈಡ್ಸ್ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ಜಾಯ್ನ್ ಆಗೋಣ. ನಾನು ಮನೆಗೆ ಹೋಗ್ಬಿಟ್ಟು ಮೊದಲಿಗೆ ಚೆಕ್ ಮಾಡುವಂಥದ್ದು ಕೆಲವು ಕೇಬಲ್ಗಳು ವರ್ಕ್ ಆಗ್ತಿಲ್ಲ. ಇಲ್ಲಿ ಪೋರ್ಟದು ಅಂದರೆ ನಂದು ಐಫೋನ್ ಚಾರ್ಜರ್ದು ವರ್ಕ್ ಆಗ್ತಿಲ್ಲ, ಮೆಸೇಜ್ ಆಗ್ತಾ ಇದೆ. ಅಂದರೆ ಕನೆಕ್ಟ್ ಮಾಡಿದ ತಕ್ಷಣ ಐಫೋನ್ ಒಂದು ತೋರಿಸುತ್ತೆ, ಡ್ರೈ ಅಪ್ ಮಾಡಿ ಆಲ್ ದ ಕನೆಕ್ಟರ್ಸ್ ಬಿಫೋರ್ ಪ್ಲಗಿಂಗ್ ಇನ್ ಅಂತ ಮೆಸೇಜ್ ಬರ್ತಾಯಿದೆ. DJ ಆ್ಯಕ್ಷನ್ 5 ಏನಾಗಿದೆ ಕತೆ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.